ಇವತ್ತು ಪರಿಶಿಷ್ಟ ಪಂಗಡಗಳ ಸಚಿವರಿಗೆ ನಾನೊಂದು ಪ್ರಶ್ನೆ ಹಾಕಿದ್ದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಹಗರಣಗಳ ಕುರಿತಾದ ಪ್ರಶ್ನೆ. ಮಾನ್ಯ ಸಚಿವರು ಉತ್ತರ ಕೊಟ್ಟಿದ್ದಾರೆ. 89 ಕೋಟಿ 62 ಲಕ್ಷ ಹಣ, 89 ಕೋಟಿ 62 ಲಕ್ಷ ಹಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ವಿವಿಧ ಬ್ಯಾಂಕ್ ಖಾತೆಗಳಿಗೆ ಹೋಗಿದೆ ಅನ್ನೋದನ್ನು ಸರ್ಕಾರ ಉತ್ತರದಲ್ಲಿ ಒಪ್ಕೊಂಡಿದೆ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಇದ್ದವ್ರು 3 ಜನ ಅಂದರೆ ಕದ್ದವ್ರು ಯಾರು ಅಂಥೇಳಿ. ಬಹುಶಃ ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲೇ ಅಧಿಕೃತವಾಗಿ ಒಂದು ನಿಗಮದ ಖಾತೆಯಲ್ಲಿದ್ದಂಥ ಹಣವನ್ನು ವಿವಿಧ ನಕಲಿ ಖಾತೆಗಳಿಗೆ ವರ್ಗಾಯಿಸಿ ಅಂದಿನ ಮಂತ್ರಿ ನಾಗೇಂದ್ರ ಸೇರಿದಂತೆ MD ಸೇರಿದಂತೆ 14 ಜನರ ಮೇಲೆ ಮೊಕದ್ದಮೆ ದಾಖಲಾಯಿತು. ಒಬ್ಬರು 13ನೇ ಆರೋಪಿ ಸತ್ಯನಾರಾಯಣ ವರ್ಮಾ ನ್ಯಾಯಾಲಯದ ಮುಂದೆ ಒಂದು ಹೇಳಿಕೆ ಕೊಟ್ಟರು. ನಾಗೇಂದ್ರ ಮತ್ತು ನಾಗೇಂದ್ರ ಅವ್ರ ಕಡೆಯಿಂದ ನನಗೆ ಜೀವ ಬೆದರಿಕೆ ಇದೆ, ಯಾವುದೇ ಕಾರಣಕ್ಕೂ ಮಂತ್ರಿ ಹೆಸರು ಹೊರಬರಬಾರ್ದು ಅಂತ ಅವರು ಒತ್ತಡ ಹಾಕ್ತಾ ಇದ್ದಾರೆ. ಮಂತ್ರಿ ಹೆಸರನ್ನ ಹೇಳಿದರೆ ಕೊಲ್ಲುವ ಬೆದರಿಕೆ ಹಾಕಿದ್ದಾರೆ. ಈ ಮಾತನ್ನ ಒನ್ ಆಫ್ ದ ಅಕ್ಯೂಸ್ಡ್, ಈ ಪ್ರಕರಣದ 13ನೇ ಆರೋಪಿ ಸತ್ಯನಾರಾಯಣ ವರ್ಮಾ ಹೇಳಿಕೆ ಕೊಟ್ಟ ಮೇಲೆ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣದ ಅಭಿವೃದ್ಧಿಗೆ ಬಳಕೆಯಾಗಬೇಕಾಗಿರೋ ಹಣ ದುರುಪಯೋಗ ಆಗಿರೋದು ಹೌದು ಅಂತ ಸರ್ಕಾರವೇ ನೇಮಿಸಿದ SIT ತನಿಖೆಯಲ್ಲಿ ಸಾಬೀತಾದ ಮೇಲೆ ಅವರು ಪೂರ್ಣ ಪ್ರಮಾಣದ ಚಾರ್ಜ್ ಶೀಟ್ ಇನ್ನೂ ಸಲ್ಲಿಸಿಲ್ಲ. ಅವರ ಪ್ರೈಮರಿ ಚಾರ್ಜ್ ಶೀಟ್ನಲ್ಲಿ ಅದನ್ನು ಒಪ್ಕೊಂಡ್ಮೇಲೆ ಮತ್ತೆ ಅದೇ ಭ್ರಷ್ಟನನ್ನು ಮಂತ್ರಿ ಮಾಡಿರೋದ್ರ ಉದ್ದೇಶ ಏನು? ಇವತ್ತು ಪರಿಶಿಷ್ಟ ಪಂಗಡಗಳ ಸಚಿವರಿಗೆ ನಾನೊಂದು ಪ್ರಶ್ನೆ ಹಾಕಿದ್ದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಹಗರಣಗಳ ಕುರಿತಾದ ಪ್ರಶ್ನೆ. ಮಾನ್ಯ ಸಚಿವರು ಉತ್ತರ ಕೊಟ್ಟಿದ್ದಾರೆ. 89 ಕೋಟಿ 62 ಲಕ್ಷ ಹಣ, 89 ಕೋಟಿ 62 ಲಕ್ಷ ಹಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ವಿವಿಧ ಬ್ಯಾಂಕ್ ಖಾತೆಗಳಿಗೆ ಹೋಗಿದೆ ಅನ್ನೋದನ್ನು ಸರ್ಕಾರ ಉತ್ತರದಲ್ಲಿ ಒಪ್ಕೊಂಡಿದೆ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಇದ್ದವ್ರು 3 ಜನ ಅಂದರೆ ಕದ್ದವ್ರು ಯಾರು ಅಂಥೇಳಿ. ಬಹುಶಃ ಕರ್ನಾಟಕ ರಾಜ್ಯದ ರಾಜಕಾರಣದ ಇತಿಹಾಸದಲ್ಲೇ ಅಧಿಕೃತವಾಗಿ ಒಂದು ನಿಗಮದ ಖಾತೆಯಲ್ಲಿದ್ದಂಥ ಹಣವನ್ನು ವಿವಿಧ ನಕಲಿ ಖಾತೆಗಳಿಗೆ ವರ್ಗಾಯಿಸಿ ಅಂದಿನ ಮಂತ್ರಿ ನಾಗೇಂದ್ರ ಸೇರಿದಂತೆ MD ಸೇರಿದಂತೆ 14 ಜನರ ಮೇಲೆ ಮೊಕದ್ದಮೆ ದಾಖಲಾಯಿತು. ಒಬ್ಬರು 13ನೇ ಆರೋಪಿ ಸತ್ಯನಾರಾಯಣ ವರ್ಮಾ ನ್ಯಾಯಾಲಯದ ಮುಂದೆ ಒಂದು ಹೇಳಿಕೆ ಕೊಟ್ಟರು. ನಾಗೇಂದ್ರ ಮತ್ತು ನಾಗೇಂದ್ರ ಅವ್ರ ಕಡೆಯಿಂದ ನನಗೆ ಜೀವ ಬೆದರಿಕೆ ಇದೆ, ಯಾವುದೇ ಕಾರಣಕ್ಕೂ ಮಂತ್ರಿ ಹೆಸರು ಹೊರಬರಬಾರ್ದು ಅಂತ ಅವರು ಒತ್ತಡ ಹಾಕ್ತಾ ಇದ್ದಾರೆ. ಮಂತ್ರಿ ಹೆಸರನ್ನ ಹೇಳಿದರೆ ಕೊಲ್ಲುವ ಬೆದರಿಕೆ ಹಾಕಿದ್ದಾರೆ. ಈ ಮಾತನ್ನ ಒನ್ ಆಫ್ ದ ಅಕ್ಯೂಸ್ಡ್, ಈ ಪ್ರಕರಣದ 13ನೇ ಆರೋಪಿ ಸತ್ಯನಾರಾಯಣ ವರ್ಮಾ ಹೇಳಿಕೆ ಕೊಟ್ಟ ಮೇಲೆ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣದ ಅಭಿವೃದ್ಧಿಗೆ ಬಳಕೆಯಾಗಬೇಕಾಗಿರೋ ಹಣ ದುರುಪಯೋಗ ಆಗಿರೋದು ಹೌದು ಅಂತ ಸರ್ಕಾರವೇ ನೇಮಿಸಿದ SIT ತನಿಖೆಯಲ್ಲಿ ಸಾಬೀತಾದ ಮೇಲೆ ಅವರು ಪೂರ್ಣ ಪ್ರಮಾಣದ ಚಾರ್ಜ್ ಶೀಟ್ ಇನ್ನೂ ಸಲ್ಲಿಸಿಲ್ಲ. ಅವರ ಪ್ರೈಮರಿ ಚಾರ್ಜ್ ಶೀಟ್ನಲ್ಲಿ ಅದನ್ನು ಒಪ್ಕೊಂಡ್ಮೇಲೆ ಮತ್ತೆ ಅದೇ ಭ್ರಷ್ಟನನ್ನು ಮಂತ್ರಿ ಮಾಡಿರೋದ್ರ ಉದ್ದೇಶ ಏನು?